ಸರ್, ಅಂಬೇಡ್ಕರ್ ಅವರು ಜಾತಿ ಪದ್ಧತಿಯ ವಿರುದ್ಧವಾಗಿ ಮಾತಾಡಿದ್ರು ಮತ್ತು ನಮ್ಮ ನೆಲದಲ್ಲಿ ಎಲ್ಲರೂ ಸಮಾನರು ಅಂತ ಹೇಳಿದ್ರು. ಆದರೆ ಸರ್, ಇವಾಗಲೂ ಕೂಡ ಪ್ರಸ್ತುತ ಪರಿಸ್ಥಿತಿಯಲ್ಲೂ ಎಷ್ಟು ಸಮಾನತೆ ಇದೆ ಅಂತ, ಮತ್ತು ಇವಾಗ ಹಳ್ಳಿಗಳಲ್ಲೆಲ್ಲ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಆ ಕಂಪ್ಲೀಟ್ ಮನೆ ಕಟ್ಟೋಕ್ಕೆ ಕೆಳ ಸಮುದಾಯದವ್ರನ್ನೇ ಕರ್ಕೊತಾರೆ. ಆದರೆ ಆ ಮನೆ ಗೃಹ ಪ್ರವೇಶಕ್ಕೆ ಎಷ್ಟು ಜನ ಅವ್ರನ್ನ ಇನ್ವೈಟ್ ಮಾಡ್ತಾರೆ, ಅವ್ರು ಬಂದರೆ ಅನಿಷ್ಟ ಅಂತ ಹೇಳ್ತಾರೆ. ಮತ್ತು ಹೇಳಬೇಕು ಅಂತ ಹೇಳಿದ್ರೆ ಸರ್, ಹೋಟೆಲ್ ವಿಷಯದಲ್ಲಿ ಬಂದರೆ ಬ್ರಾಹ್ಮಣರ ಹೋಟೆಲ್ ಅಂತ ಹೇಳಿದ್ರೆ ಎಲ್ಲರೂ ಹೋಗ್ಬಿಡ್ತಾರೆ. ಅದೇ ಮಾದಿಗರ ಹೋಟೆಲ್ ಆ ಥರ ಹೇಳಿದ್ರೆ ಯಾರು ಹೋಗ್ತಾರೆ ಸರ್? ಇದರ ಪರವಾಗಿ ಜಾಗೃತಿನ ಹೇಗೆ ಮೂಡಿಸೋದು ಸರ್? ಇದು ನನ್ನ ಪ್ರಶ್ನೆ. ಇಷ್ಟೇ ಪುಟ್ಟ, ವರ್ಣಾಶ್ರಮ ನಿಮಗೆ ಇವತ್ತಿಂದಲ್ಲ, ಶತಮಾನಗಳಿಂದ ನಿಮ್ಮ ರಕ್ತದ ಒಳಗಡೆಗೆ ಇದೆಯೋ ಇನ್ನೊಂದಿದೆಯೋ ಗೊತ್ತಿಲ್ಲ, ಆದರೆ ವರ್ಣಾಶ್ರಮನಂತೂ ತುಂಬಿಟ್ಟಿದ್ದಾರೆ. ಆಯಿತಾ? ನೀವು ಹೊಸ ತಲೆಮಾರಲಿ ಹುಟ್ಟುವ ಮಕ್ಕಳುಗಳಿಗೆ ಈ ಒಂದು ತೆಗೆದಾಕ್ಬೇಕು ನೀವು. ಮೊದಲನೇದು, ಈ ಸಮಾನತೆ ಬಗ್ಗೆ ಮಾತಾಡ್ದಿಲ್ಲಮ್ಮ. ಇದು ಯಾಕೆ ಅಂದರೆ ಸರಳ. ನಾನು ನೀವು ಎಲ್ಲ ಇವತ್ತು ಇಲ್ಲಿ ಯಾಕಿದ್ದೀವಿ ಅಂದರೆ ನನ್ನ ಅಪ್ಪ ಅಮ್ಮ ಸಂಸಾರ ಮಾಡಿದ ಕಾರಣಕ್ಕಾಗಿ. ಇದೊಂದು ವೈಜ್ಞಾನಿಕ ಸತ್ಯ. ಅವರು ಆ ಗಳಿಗೆ ಬಿಟ್ಟು ಇನ್ನೆಂದೋ ಸಂಸಾರ ಮಾಡಿದ್ದಾರೆ, ಅಥವಾ ಈ ಅಪ್ಪ ಅಮ್ಮ ಅವರನ್ನು ಬಿಟ್ಟು ಬೇರೆ ಯಾರನ್ನು ವಿವಾಹವಾಗಿದ್ದಾರೆ, ನಾವು ಹುಡ್ತಿರಲಿಲ್ಲ. ಇದು ನಾನು ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತು. ಇಷ್ಟು ಆಕಸ್ಮಿಕವಾದ ಹುಟ್ಟು. ನಾವು ಎಲ್ಲೋ ಏನೋ ಒಂದಾದರೆ ನಮ್ಗೆ ಅರ್ಜೆಂಟಾಗಿ ಬ್ಲಡ್ ಬೇಕು ಅಂತಂದರೆ ನೀವು ಹಾಕೋದಕ್ಕೆ ಮುಂಚೆ ಶ್ರೇಷ್ಠವಾದವರೆಲ್ಲ ನೀವು ನಮ್ಮ ಜಾತಿಯವ್ರ ಧರ್ಮದ ಬ್ಲಡ್ಡೇ ಹಾಕ್ತಿದ್ದೀರ ಅಂತ ಕೇಳ್ತಾರ? ನಿಮಗೆ ಆಕ್ಸಿಡೆಂಟಾಗಿ ಎಮರ್ಜೆನ್ಸಿಯಾಗಿ ಬುರುಡೆ ಹೊಡೆದೋಗಿ ಜಾತಿ ಅಂತ ಬೇಯ್ತಾ ಇರೋನನ್ನು ನಾನು ಮುಟ್ಟಿಸಿಕೊಳ್ಳಲಾರೆ, ನಾನು ಇವ್ರ ಜೊತೆ ಊಟ ಮಾಡ್ತಿರ್ಲಾರೆ, ಅವನನ್ನು ಹಾಸ್ಪಿಟ್ಲಿಗೆ ತಗೊಂಡೋದ್ರೆ ನಮ್ಮ ಜಾತಿ ಡಾಕ್ಟ್ರ್ ಆಪ್ರೇಷನ್ ಮಾಡಲಿ, ನಾನು ಯಾಕೆ ಮುಟ್ತೀನಿ ಅಂತ ಕೇಳ್ತಾನೆ? ಯಾರ ಕಾಲ್ಗಾರೋ ಬಿಡ್ತೀನಿ, ನಾನು ಉಳಿಸ್ಬಿಡಿ ಅಂತ ಕೇಳಲ್ವ ಅವನು? ಅಂದರೆ ಅನುಕೂಲ ಸಿಂಧು ಆಗುವ ಹಾಗೆ ನಾವೆಲ್ಲವನ್ನು ಕಾಪಾಡ್ಕೊಂಬಂದಿದ್ದೀವಿ. ಮೀರಬೇಕಾಗಿದೆ ನಾವು, ಅದನ್ನು ನೀವು ಮೀರಬೇಕಾಗಿದೆ. ಹಾಗಾಗಿ ಒಂದು ಕಾಲಕ್ಕೆ ನೀವು ಹಂಗೆ ಹೇಳ್ತಿದ್ರು, ಬ್ರಾಹ್ಮಣರ ಅಯ್ಯಂಗಾರರ ಬೇಕ್ರಿ, ನೀವು ಹಂಗೆಲ್ಲ ಹಾಕ್ಕೊಂಡಿದ್ದಾರಲ್ಲ, ಅವ್ರನ್ನೆಲ್ಲ ಹೋಗಿ ಅವರೆಲ್ಲ ಅಲ್ಲ, ಅವರೇ ಇಲ್ಲ ಅಲ್ಲಿ. ಸುಮ್ಮನೆ ಅದೊಂದು ಬ್ರ್ಯಾಂಡ್ ನೇಮ್ ಇದೆ, ಆ ಬ್ರ್ಯಾಂಡ್ ನೇಮಲ್ಲಿ ನಿಲ್ತಿದ್ದೀವಿ. ಅಂದರೆ ಬಿಸ್ನೆಸ್ಸಿಗೂ ಕೂಡ ಇದನ್ನು ಬಳಸ್ಕೊತಿದ್ದೀವಿ ನಾವು. ಇದನ್ನು ಹೇಗೆ ಯೋಚನೆ ಮಾಡೋದು? ನನಗೆ ಸಾಮಾನ್ಯ ಒಂದು ಸರಳವಾದ ಪ್ರಶ್ನೆ ಇದೆ ಮಕ್ಕಳ, ಸುಮ್ಮನೆ ನಿಮ್ಮ ಹತ್ರ ಹಂಚ್ಕೋತೀನಿ. ನಾವು ಹೇರ್ ಕಟ್ ಮಾಡಿಸ್ಕೊಂಬಂದ್ರೆ ಸ್ನಾನ ಮಾಡಬೇಕು, ಸರಿ, ಅದು ಮೈ ಮೇಲೆಲ್ಲ ಕೂದಲು ಬಿದ್ದಿರುತ್ತೆ, ಸ್ನಾನ ಮಾಡೋಕ್ಕೆ. ಆದರೆ ನೀವು ಊರಿನ ಒಳಗಡೆಗೆ ಯಾರೋ ಹೇರ್ ಕಟ್ ಮಾಡ್ದೋ ಅನ್ನೋ ಕಾರಣಕ್ಕಾಗಿ ನೀವು ಮಾಡ್ಬೋದು ಅನ್ನೋದಾದ್ರೆ, ಹಾಗಾದ್ರೆ ಪಾರ್ಲರ್ನ ಮದುವೆ ಮನೇಲಿ ಪಾರ್ಲರಲ್ಲಿ ಕೂರ್ತಿ ಹೇರ್ ಕಟ್ ಮಾಡಿಸಿ ಒಬ್ರಿಗೆ ಮಾಡಿಸಿ ಮದುವೆ ಮಾಡ್ತೀರಿ, ಶುಭ ಕಾರ್ಯ ಮಾಡ್ತೀರಿ. ನಿಮ್ಗೆ ಅನುಕೂಲ ಆದರೆ ಬೇಕಾ ಎಲ್ಲವೂ? ಅಂದರೆ ನಾವು ಎಲ್ಲವೂ ತಿಂದು ಉಂಡು ಕೂತಿದ್ದಾಗ ಇದನ್ನೆಲ್ಲ ಆಚರಣೆ ಮಾಡ್ತೀವಿ ನಾವು. ಇಲ್ಲದೆ ಹೋದಾಗ ಈ ಅನುಕೂಲ ಸಿಂಧುವಿಂದಲೇ ಪಾರಾಗುವ ತುರ್ತಿದೆ ಅಂತ ಬಾಬಾ ಸಾಹೇಬ್ರು ಹೇಳಿತ್ತು. ಇದರಿಂದ ಪಾರಾಗಬೇಕು ಅಂತಲೇ ಬುದ್ಧ ಹೇಳಿತ್ತು. ಇದನ್ನೇ ಸಮಾನತೆಯ ಆಶಯ ಅಂತ, ಓ ನನ್ನ ಚೇತನ ಆಗುನಿಯ ನಿಕೇತನ, ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಓ ಅನಂತವಾಗಿರು. 100 ಮತದ ಹೊಟ್ಟ ತುರಿ, ಎಲ್ಲ ಮತದಲ್ಲೂ ಹುಟ್ಟಿದೆ. ಬಾಬಾ ಸಾಹೇಬ್ರು ಅದೇ ಹೇಳಿದ್ರು, ಎಲ್ಲದರಲ್ಲೂ ಮಿತಿಗಳಿದ್ದಾವೆ. ತೂರಿ ಗಟ್ಟಿ ಕಾಳು ಉಳ್ಕೊಳ್ಳುತ್ತಾ ತನ್ನಿ ಅಲ್ವಾ?